Mister, welcome back to Government Jobs Quiz on ಯೂಟ್ಯೂಬ್ ಚಾನಲ್ ಆ್ಯಂಡ್ ಹೊಂಬೆಳಕು ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ಈ ಎರಡು ಚಾನಲ್ಗೆ ಭೇಟಿ ಕೊಡ್ತೀವಿ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ. ಅದೇ ರೀತಿಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿಟ್ಕೊಂಡ್ರೆ ನಾನು ಮುಂದೆ ಹಾಕ್ತಕ್ಕಂಥ ಯಾವುದೇ ಮಾಹಿತಿ ಇರ್ಬೋದು ಸ್ನೇಹಿತರೆ, ಅದು ಗೌರ್ಮೆಂಟ್ ಜಾಬ್ಸ್ ಕಿಸ್ ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ, ಅದು ಉದ್ಯೋಗದ ಮಾಹಿತಿ ಇದೆ ಸ್ನೇಹಿತರೆ. ನೀವು ಡಿಗ್ರಿ ಮಾಡೋಕ್ಕಾಗ್ತೀರಿ ಅಂತಂದರೆ ನಿಮ್ಗೆ ಜಾಬ್ ಅಪ್ಡೇಟ್ ಬೇಕೇ ಬೇಕು ಸ್ನೇಹಿತರೆ. ಆದ್ದರಿಂದ ಅದಕ್ಕೆ ಈಗಾಗಲೇ 1,000ಕ್ಕಿಂತ ಅಧಿಕ ಸಬ್ಸ್ಕ್ರೈಬರ್ ಹೊಂದಿ ಮುಂದುವರೆದಿರೋ ಚಾನಲ್ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳಿಗೋಸ್ಕರ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೋಸ್ಕರ ಈ ಚಾನಲ್ನ ನಾವು ಆರಂಭ ಮಾಡಿದ್ದೀವಿ. ಇದು ಸಹ ಈಗ 30 ಸಬ್ಸ್ಕ್ರೈಬ್ಗಳನ್ನು ಹೊಂದಿದೆ, ಅತ್ಯುತ್ತಮವಾಗಿ ಹೊರಟಿದೆ ಸ್ನೇಹಿತರೆ. ಇದಕ್ಕೆ ಅತಿ ಹೆಚ್ಚಿನ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನೀವು ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಹಾಗಂತಂದರೆ ಇವತ್ತು ನೋಡಿಕೊಡ್ರಿ ಸ್ನೇಹಿತರೆ, ಕ್ಲಿಯರಾಗಿ ಹೇಳಕತ್ತೀನಿ ಸ್ನೇಹಿತರೆ, BA ಸೆಕೆಂಡ್ ಸೆಮ್ನಲ್ಲಿರ್ತಕ್ಕಂಥ ಪೊಲಿಟಿಕಲ್ ಸೈನ್ಸ್ BA ಸೆಕೆಂಡ್ ಸೆಮ್ DSC 4 ಅಲ್ಲಿದೆ ನೋಡಿ ಸ್ನೇಹಿತರೆ. ಚಾಪ್ಟರ್ 1 ಭಾರತದ ರಾಷ್ಟ್ರೀಯ ಚಳವಳಿಯ ಲಕ್ಷಣಗಳು ಮತ್ತು ಹಂತಗಳು. ಸ್ನೇಹಿತರೆ, ಇದು 10 ಮಾರ್ಕ್ಸ್ಗೂ ನಿಮ್ಗೆ ಕ್ವಶನ್ ಆಗ್ಬೋದು ಅಥವಾ 15 ಮಾರ್ಕ್ಸ್ಗೆ ಕ್ವಶನ್ ಆಗ್ಬೋದು. ಅದರ ತಪ್ಪಿ ಈ ಕ್ವಶನ್ ಹೋಗೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಒಂದು 10 ಮಾರ್ಕ್ಸ್ಗೆ ಆಗ್ತದೆ, ಇಲ್ಲ 15 ಮಾರ್ಕ್ಸ್ಗೆ. ಡೆಪ್ಪಲ್ಲಿ 100ಕ್ಕೆ 100ರಷ್ಟು ಏನಾಗ್ತದೆ, ಹಾಗೆ ಆಗ್ತದೆ. ಆದ್ದರಿಂದ ನೋಡ್ತಾ ಹೋಗ್ರಿ. ಹಾಗಂತಂದ್ರೆ ಬನ್ರಿ ಸ್ನೇಹಿತರೆ, ಭಾರತದ ರಾಷ್ಟ್ರೀಯ ಚಳುವಳಿಯ ಲಕ್ಷಣಗಳು ಮತ್ತು ಹಂತಗಳು. ಫ್ಯೂಚರ್ಸ್ ಅಂಡ್ ಫೇಸಸ್ ಆಫ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಪ್ರಸ್ತಾವನೆ. ಆಧುನಿಕ ಯುಗದ ಆರಂಭದೊಡನೆ ಹಲವು ಯುರೋಪಿಯನ್ ವಸಾಹತುಶಾಹಿ ರಾಷ್ಟ್ರಗಳು ಜನರು ವ್ಯಾಪಾರದ ಉದ್ದೇಶಕ್ಕೆ ಭಾರತಕ್ಕೆ ಯಾರ್ಯಾರು ಬಂದರು ಸ್ನೇಹಿತರೆ? ಪೋರ್ಚುಗರು ಬಂದರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು ಭಾರತಕ್ಕೆ ಬಂದರು. ಆದರೆ ಅಂತಿಮವಾಗಿ ಇಲ್ಲಿ ನೆಲೆಯೂರಿದವರು ಬ್ರಿಟಿಷರು. ಪ್ರಮುಖವಾಗ್ತಾರ ಸ್ನೇಹಿತರ. ಅಂದಿನ ಭಾರತೀಯ ಅರಸರು ತಮ್ಮ ಒಡೆದು ಆಳುವ ನೀತಿ, ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳ ಹಕ್ಕಿಲ್ಲದ ನೀತಿಗಳು ಮುಂತಾದವರು ಹಲವಾರು ನೀತಿಗಳ ಮುಖಾಂತರ ಭಾರತವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡರು ಸ್ನೇಹಿತರೆ. ಬ್ರಿಟಿಷರ ವಿರುದ್ಧ ಹೋರಾಡಿ ತಮ್ಮ ಹಿತಾಸಕ್ತಿ ರಕ್ಷಿಸಿಕೊಳ್ಳಲು ಪ್ರಯತ್ನ ಮುಂದುವರೆದ ವಿದ್ಯಾವಂತ ಭಾರತೀಯರು ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ ಹುಟ್ಟುಹಾಕಿ ಬ್ರಿಟಿಷ್ ಸಂಸತ್ತಿಗೆ ಮನವಿಯೊಂದನ್ನು ಸಲ್ಲಿಸಿ ಇದರ ಫಲವಾಗಿ 1853 ಚಟ್ಟ ಕಾಯ್ದೆ ಜಾರಿಗೆ ಬಂದಿತು. ಏನು ನೋಡ್ಕೊಡಿ ಸ್ನೇಹಿತರೆ, ಇಷ್ಟು ಬರ್ತಾರೆ ಸಾಕು ಸ್ನೇಹಿತರೆ. ನೀವು ಪೀಠಿಕೆಯಲ್ಲಿ ಹೆಚ್ಚಿಂದ ಏನು ಬರೆಯೋ ಅಗತ್ಯ ಇಲ್ಲ ಸ್ನೇಹಿತರೆ. ನೋಡ್ಕೊಡ್ರಿ, ಭಾರತದ ರಾಷ್ಟ್ರೀಯ ಚಳುವಳಿಯ ಲಕ್ಷಣಗಳನ್ನು ವಿವರಿಸಿ ಅಂತ ನಿಮಗೆ 10 ಮಾರ್ಕ್ಸ್ಗಾದ್ರೂ ಕ್ವಶನ್ ಆಗ್ತದೆ, 15 ಮಾರ್ಕ್ಸ್ಗಾದ್ರೂ ಕ್ವಶನ್ ಆಗ್ತದೆ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗುತ್ತದೆ. ಅದರಿಂದ ಸಾಧ್ಯವಾದರೆ ನಾ ಏನು ಹೇಳ್ತೀನಿ ನೋಟ್ ಮಾಡ್ಕೊತೋಡಿ ಸ್ನೇಹಿತರೆ. ಇಲ್ಲೈತೆ ನೋಡ್ರಿ, ಒಂದು ನಿಮಿಷ. ನಾಯಕರಲ್ಲ ಆಧುನಿಕ ಮೌಲ್ಯಾದರ್ಶಗಳು, ಇದನ್ನು ನೀವು ನೋಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಯಾಕಂತಾರೆ ಇದು ಏನು ಒಳಗಿರ್ತದೆ ಸ್ನೇಹಿತರೆ, ನೀವು ಇದನ್ನು ಓನ್ ಆಗಿ ಬರೆದ್ರೂ ನಡೀತದೆ, ಅಂದರೆ ಸ್ವಂತ ಬೇರೆ ಸ್ನೇಹಿತರೆ, ಸ್ವಂತ ಬರೆದ್ರೂ ನಡೀತದೆ. ಆದರೆ ಇಲ್ಲಿ ಏನು ಪಾಯಿಂಟ್ ಅದ ನೋಡ್ರಿ, ಈ ಪಾಯಿಂಟ್ ಸ್ವಲ್ಪ ನೀವು ಹಾಕಬೇಕಾಗ್ತದೆ. ನಾಯಕರಲ್ಲಿ ಆಧುನಿಕ ಮೌಲ್ಯ ಆದರ್ಶಗಳು. ಭಾರತ ರಾಷ್ಟ್ರೀಯ ಹೋರಾಟದ ನಾಯಕರು ಸಾಂಪ್ರದಾಯಿಕ ಮತ್ತು ಸೀಮಿತ ಮೌಲ್ಯಾದರ್ಶಗಳ ಬದಲು ಉದಾತ್ತ ಮೌಲ್ಯ ಆದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದರು. ಭಾರತದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ದೃಷ್ಟಿಯನ್ನು ಒಳಗೊಂಡಿದ್ದ ಆಧುನಿಕ ಮೌಲ್ಯಾದರ್ಶಗಳನ್ನು ರಾಷ್ಟ್ರೀಯ ಹೋರಾಟಗಾರರು ಹೊಂದಿದ್ದರು. ಅದಾದ ನಂತರ ಎರಡನೇದು ಪ್ರಜಾಪ್ರಭುತ್ವದ ಆದರ್ಶ. ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಪ್ರಜಾಪ್ರಭುತ್ವ ಆದರ್ಶ ಪೂರ್ಣ ಸಿದ್ಧಾಂತವೆನಿಸಿತು. ರಾಷ್ಟ್ರೀಯ ಹೋರಾಟದಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಪ್ರಜಾಸತ್ತಾತ್ಮಕ ತತ್ವಗಳನ್ನು ಆಧರಿಸಿತು. ಮುಂದುವರೆದು ಆರಂಭದ ದಿನಗಳಲ್ಲಿ ರಾಷ್ಟ್ರೀಯ ಹೋರಾಟಗಾರರು ಸೈನಿಕ ಮತ್ತು ಆಡಳಿತಾತ್ಮಕ ಸ್ಥಾನಗಳ ಭಾರತೀಕರಣದ ಬೇಡಿಕೆಯನ್ನು ಮುಂದಿಟ್ಟು ಹೋರಾಡಲು ಪ್ರಜಾಪ್ರಭುತ್ವ ಪ್ರಭಾವ ಬೀರ್ತು. ಸಾಕು ಸ್ನೇಹಿತರೆ. ಇನ್ನು ಮೂರನೇದು ಆರ್ಥಿಕ ದೃಷ್ಟಿಕೋನದ ಆಧಾರ. ಒಂದು ನಿಮಿಷ ಸ್ನೇಹಿತರೆ. ಆರ್ಥಿಕ ದೃಷ್ಟಿಕೋನದ ಆಧಾರ. ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ನಾಯಕರಲ್ಲಿ ಆಧುನಿಕ ದೃಷ್ಟಿಕೋನ ಮಹತ್ವ ಪಾತ್ರ ಹೊಂದಿತು. ಆರ್ಥಿಕವಾಗಿ ಭಾರತದ ಶೋಷಣೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಡ್ರೈನ್ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಇಂಪಾರ್ಟೆಂಟ್ ಮೂಲಕ ಮಂದಗಾಮಿ ನಾಯಕರು ಬಿಚ್ಚಿಟ್ಟಾಗ ರಾಷ್ಟ್ರೀಯ ಹೋರಾಟಗಾರರಿಗೆ ಗೆದ್ದರಿತು. ಮುಂದುವರೆದು ರಾಷ್ಟ್ರೀಯ ಹೋರಾಟದ ಬಗ್ಗೆ ಸ್ವದೇಶಿ ಚಳವಳಿಯ ನಾಯಕರು ಆರ್ಥಿಕ ದೃಷ್ಟಿಕೋನದ ಪ್ರಭಾವ ಬೀರಿದರು. 4ನೇ ಸಮಾಜವಾದಿಯ ಸ್ವರೂಪ. ಭಾರತದ ರಾಷ್ಟ್ರೀಯ ಹೋರಾಟವು ಸಮಾಜವಾದದಿಂದ ಪ್ರಭಾವಿತ. ಆರಂಭದಿಂದಲೂ ಶೋಷಿತ, ರೈತ, ಕಾರ್ಮಿಕ, ಬಡವರ್ಗದವರ ಪರವಾದ ಬೇಡಿಕೆಗಳು ಭಾರತದ ರಾಷ್ಟ್ರೀಯ ಹೋರಾಟಗಾರರ ಮುಂದೆ ಗಾಂಧೀಜಿಯವರ ಕಾಲದಲ್ಲಿ ಸಮಾಜದಲ್ಲಿನ ದುರ್ಬಲ ವರ್ಗಗಳ ಮತ್ತು ಮಹಿಳೆಯರ ಪರವಾಗಿ ಧ್ವನಿ ಎತ್ತುವ ಮೂಲಕ ಹೋರಾಟಗಾರರು ಸಮಾಜವಾದ ತತ್ವವನ್ನು ಮೈಗೂಡಿಸಿಕೊಂಡಿದ್ದರು.
ಇನ್ನು ನೋಡಿಕೊಳ್ಳ್ರಿ ಸ್ನೇಹಿತರ, 5ನೇದು ಜಾತ್ಯತೀತತೆಗೆ ಪ್ರಶಸ್ತ ಜಾತ್ಯತೀತ ಭಾರತದ ರಾಷ್ಟ್ರೀಯ ಹೋರಾಟವು ಜಾತ್ಯತೀತತೆಗೆ ಪ್ರಶಸ್ತಿ ನೀಡುವುದು. ಧರ್ಮಾಧಾರಿತ ತಾರತಮ್ಯ ಮಾಡದೆ ಸರ್ವ ಭಾರತೀಯರ ಹಿತಾಸಕ್ತಿಯ ಪೂರ್ವಕದ ಬೇಡಿಕೆಗಳನ್ನು ರಾಷ್ಟ್ರೀಯ ಹೋರಾಟಗಾರರು ಬ್ರಿಟಿಷರ ಮುಂದಿಡುತ್ತಿದ್ದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷತೆ ಎಲ್ಲ ಧರ್ಮದ ನಾಯಕರಿಗೂ ನೀಡುತ್ತಿದ್ದು ಜಾತ್ಯತೀತ ಪ್ರಶಸ್ತಿ ನೀಡಿದ ಕೈಗನ್ನಡಿಯಾಗಿದೆ. 6ನೇದು ನೋಡ್ಕೊಳ್ರಿ, ನೋಟ್ ಮಾಡ್ಕೊಳ್ರಿ ಪಾಯಿಂಟ್. ಪ್ರಗತಿಪರ ಚಿಂತನೆಗಳ ಪ್ರತಿಪಾದನೆ. ಭಾರತದ ರಾಷ್ಟ್ರೀಯ ಹೋರಾಟದ ರಾಜಕೀಯ ಗುರಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಗಳಿಸುವುದಾಗಿದ್ದರೂ ಹೋರಾಟದ ವೇಳೆಯಲ್ಲಿ ನಾಯಕರು ಪ್ರಗತಿಪರ ಚಿಂತನೆಗಳನ್ನು ಪ್ರತಿಪಾದಿಸುತ್ತಿದ್ದರು. ಆರಂಭದಲ್ಲಿ ಬಾಲ್ಯವ ಇದು ಪುನರ್ವ ಸರ್ವರಿಗೂ ಶಿಕ್ಷಣದ ಬೇಡಿಕೆಗಳನ್ನು ರಾಷ್ಟ್ರೀಯ ಹೋರಾಟಗಾರರು ಮುಂದಿಟ್ಟಾಗ ಅವುಗಳಲ್ಲಿ ಪ್ರಗತಿಪರ ಚಿಂತನೆಗಳು ಅಡಕವಾಗಿದ್ದವು. 7ನೇದು ಸಾಮ್ರಾಜ್ಯಶಾಹಿ ನೀತಿಗೆ ವಿರೋಧ. ಭಾರತದ ರಾಷ್ಟ್ರೀಯ ಹೋರಾಟದ ನಾಯಕರು ಆರಂಭದಲ್ಲಿ ಬ್ರಿಟಿಷ್ ಸರ್ಕಾರವನ್ನು ವಿರೋಧಿಸುವ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯಶಾಹಿತ್ವವನ್ನು ವಿರೋಧಿಸಿದರು. ಕ್ರಮೇಣ ರಾಷ್ಟ್ರೀಯ ಹೋರಾಟಗಾರರು ತಮ್ಮ ವಿರೋಧ ಬ್ರಿಟಿಷ್ ಸಾಮ್ರಾಜ್ಯ ನೀತಿಗೆ ಹೊರತು ಬ್ರಿಟಿಷ್ ಪ್ರಜೆಗಳಿಗಲ್ಲ ಎಂಬ ಅಂಶವನ್ನು ಸ್ಪಷ್ಟಪಡಿಸಿದರು. ಫಲವಾಗಿ ಭಾರತದ ರಾಷ್ಟ್ರೀಯ ಹೋರಾಟವು ಸಾಮ್ರಾಜ್ಯಶಾಹಿತ್ವವನ್ನು ಖಂಡಿಸುವ ಬ್ರಿಟಿಷ್ ಪ್ರಜೆಗಳು ಮತ್ತು ರಾಜಕೀಯ ಗುಂಪುಗಳ ಬೆಂಬಲವನ್ನು ಪಡೆಯಲು ಶಕ್ತವಾಯಿತು. 8ನೇದು ವಿವಿಧ ಮಾರ್ಗಗಳಲ್ಲಿ ಭಾರತದ ರಾಷ್ಟ್ರೀಯ ಹೋರಾಟಗಾರರ ಉದ್ದೇಶ ಭಾರತವನ್ನು ಗುಲಾಮಗಿರಿಯಿಂದ ಮುಕ್ತಗೊಳಿಸುವುದಾಗಿತ್ತು. ಆದರೆ ಈ ಗುರಿಯನ್ನು ತಲುಪಲು ಅನುಸರಿಸಬೇಕಾದ ಸಾಧನಾತ್ಮಕ ಮಾರ್ಗಗಳು ವಿಚಾರದಲ್ಲಿ ಬೇಕಪ್ರಾಯಲಿಲ್ಲ. ಗಾಂಧೀಜಿಯವರ ಅಹಿಂಸಾತ್ಮಕ ತತ್ವ, ಕ್ರಾಂತಿಕಾರಿಗಳ ಹೋರಾಟದ ಮೂಲಕ ಗೆಲ್ಲುವ ತತ್ವ, ಮಂದಗಾಮಿಗಳು ರಿಕ್ವೆಸ್ಟ್ ಮಾಡ್ಕೊತಿದ್ರು. ಈ ರೀತಿಯಾಗಿ ಹಲವಾರು ತತ್ವಗಳ ಮುಖಾಂತರ ಅವರ ಬೇಡ್ಕೊತಿದ್ರು. ಇದು ಸ್ನೇಹಿತರ ಇವತ್ತಿನ ಕ್ಲಾಸ್ ಮಾಡೋ ಉದ್ದೇಶ ಆಗಿತ್ತು. ಸ್ನೇಹಿತರ ನೋಡ್ಕೊಳ್ರಿ ಸ್ನೇಹಿತರ, ಇಂಪಾರ್ಟೆಂಟ್. ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ ರೀ. ಇದು ಇನ್ನೂ ನಿಮಗೆ 2ರಿಂದ 3 ಕ್ಲಾಸ್ ಕೊಡಬೇಕಾಗ್ತದೆ. ಒಂದು ಕ್ರಾಂತಿಕಾರಿಗಳ ಬಗ್ಗೆ ಕೊಡಬೇಕಾಗ್ತದೆ, ಇನ್ನೊಂದು ಮಂದಗಾಮಿಗಳು, ತೀವ್ರಗಾಮಿಗಳು. ಇಷ್ಟು ಒಂದು 3 ಕ್ಲಾಸ್ ಕೊಡ್ತೀವಿ ಸ್ನೇಹಿತರ. 3 ಕ್ಲಾಸ್ನ ನೀವು ನೋಡಿದ್ದೆ ಆದಲ್ಲಿ ನೀವು ಬರ್ತಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಖಂಡಿತವಾಗಿಯೂ ಒಂದು 20ರಿಂದ 30 ಅಂಕಗಳನ್ನು ಪಡ್ಕೊಳ್ತೀರಿ ಸ್ನೇಹಿತರ. ಬೇಡ ನೀವು ಟಾಪರ್ ಬರೋದು ಬೇಡ ಸ್ನೇಹಿತರೆ. ಡಿಗ್ರಿ ಕಾಂಪಿಟೇಟಿವ್ ಓದ್ಕೋತೀರಿ, ಈ ಕ್ಲಾಸ್ ಕೇಳ್ಕೋತೀರಿ, ಹಂಗೆ ಒಂದು 30 ಮಾರ್ಕ್ಸ್ ತಕ್ಕೋತ ಹೋಗ್ರಿ. ಏನ 30 ನಿಮ್ಮ ಇಂಟರ್ನಲ್ ಒಂದು 40 ಇರ್ತಾವೆ, ಆ ಥರ ಇಟ್ಟು ಕೊಟ್ಟಿರ್ತಾರೆ. ಎರಡು ಕೂಡಿಸಿ ಒಂದು 60-70 ಆಗ್ತದೆ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ನಾ ಮಕ್ಳು ಹೇಳಿದಂಗೆ ಸ್ನೇಹಿತರೆ, ಇದು ಗೌರ್ಮೆಂಟ್ ಜಾಬ್ಸ್ KS71 ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡ್ರಿ. ಏನಿತ್ತು ನೋಡ್ರಿ, ಇದು ಗೌರ್ಮೆಂಟ್ ಜಾಬ್ಸ್ KS71 ಯೂಟ್ಯೂಬ್ ಚಾನಲ್. ಇದು ಉದ್ಯೋಗದ ಮಾಹಿತಿ ಸ್ನೇಹಿತರೆ. ಇಲ್ಲದ ಫೋಟೋಸ್ ಒಂದು ಬಂದಿದೆ ನೋಡ್ರಿ. ಇದು ನಿನ್ನೆನೆ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. KSRTCಯಲ್ಲಿ ಡ್ರೈವರ್ ಜಾಬ್ಸ್ ಸಂಪೂರ್ಣ ಮಾಹಿತಿ ಹಿಂದೆ ಅರ್ಜಿ ಸಲ್ಲಿಸಿ ಅಂತ. ಇದು ಆನೆ ಯೋಜನೆಗಳ ಬಗ್ಗೆ ಮಾಡಿ ಹೆಚ್ಚಿಗೆ ಹಾಕಿದೆ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಸಣ್ಣ ಕಾಣ್ತಾ ಇದೆ ಆನೆ ಯೋಜನೆ. KSIS ಅವ್ರಿಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಆನೆ ಯೋಜನೆ ಮೇನ್ಸ್ನಲ್ಲಿ ಕೇಳ್ತಾರೆ, ಅದರಿಂದ ಮಾಡಿ ಹಾಕಿದೆ. ಇದು ಗೌರ್ಮೆಂಟ್ ಜಾಬ್ಸ್ KS71 ಯೂಟ್ಯೂಬ್ ಚಾನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬೇಸ್ಡ್ ಕ್ಲಾಸಸ್ ಇರ್ತಾವೆ. ಮತ್ತು ಅದೇನದ ಅವ್ರು ಯಾವುದ್ರ ನೋಟಿಫಿಕೇಶನ್ ಬಂದರೆ, ಅಡ್ಮಿಟ್ ಕಾರ್ಡ್ ಬಂದರೆ, ಈ ರೀತಿಯಾಗಿ ಅಲ್ಲಿ ಏನಾಗ್ತದೆ ಗೌರ್ಮೆಂಟ್ ಜಾಬ್ಸ್ KS71 ಯೂಟ್ಯೂಬ್ ಚಾನಲ್ ಅದು ಅಗದಿ ಚೆನ್ನಾಗಿ ನಡೀತಿದೆ ಸ್ನೇಹಿತರೆ. ಇನ್ನು ಇದೇನಿದೆ ನೋಡಿ ಸ್ನೇಹಿತರೆ, ಹೊಂಬೆಳಕು ಇದೇನ್ರಿ, ಇದರಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ಲು, ಇದೇ ರೀತಿ ಹಲವಾರು ಕ್ಲಾಸ್ಗಳಾಗಿರ್ಬೋದು. ಕನ್ನಡ, ಇಂಗ್ಲೀಷು. ಇಂಗ್ಲೀಷ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಇದು ಹಿಸ್ಟ್ರಿ ಸ್ನೇಹಿತರೆ. ಇದು ಹಿಸ್ಟ್ರಿ, ಇದು ಇಂಗ್ಲೀಷ್ ಇಲ್ಲಿ ಕಾಣ್ತಿದ್ದಾರೆ. ಇಷ್ಟು ಸ್ನೇಹಿತರ ಚಾನಲ್ ಇದೆ. ಇದು ಹೊಂಬೆಳಕು, ಇದು ನ್ಯೂ ಚಾನಲ್ ಸ್ನೇಹಿತರ. BA ವಿದ್ಯಾರ್ಥಿಗಳಿಗೋಸ್ಕರ ಆರಂಭವಾಗಿರೋ ತಕ್ಷಣ ಇಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಸಿಗ್ತದೆ, ಕ್ಲಾಸಸ್ ಸಿಗ್ತದೆ. ಬಟ್ ನೋಡಿರಿ, ಚೆಂದಾಗಿ ನೋಟ್ ಮಾಡ್ಕೊಂಡು ಬರ್ರಿ, ಎಕ್ಸಾಮ್ ಪಾಸ್ ಆಗಿರಿ ಸ್ನೇಹಿತರೆ. ಏನರೇ ಬೇಕಾದರೆ ಕಮೆಂಟ್ ಹಾಕಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋ ಭೇಟಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್.